ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ತಮ್ನೇಲಲ್ಲಿ ಆಲ್ರೆಡಿ ನೋಡಿರ್ತೀರಾ ಹೇರ್ ಸ್ಟೈಲ್ದು. ಅಂದರೆ ನಾನೇನು ಹೇರ್ ಸ್ಟೈಲ್ ಮಾಡಲ್ಲ, ಈ ಥರ ಹೇರ್ ಎಕ್ಸ್ಟೆನ್ಷನು ಮತ್ತು ಹೇರ್ ಆಕ್ಸೆಸರೀಸ್ನ ನಿಮಗೆ ತೋರಿಸ್ತೀನಿ. ಈ ಫಂಕ್ಷನ್ಸು, ಏನಾದರೂ ಮದುವೆ, ಗೃಹ ಪ್ರವೇಶ, ಎಲ್ಲಿಗಾದರೂ ರೆಡಿಯಾಗಿ ಹೋಗಬೇಕು ಅಂತ ಅಂದಾಗ ಮೇನ್ ಪ್ರಾಬ್ಲಮ್ ಆಗೋದೇ ಹೇರ್ ಸ್ಟೈಲ್ದು. ಅದು ಟ್ರೆಡಿಷನಲ್ ಆಗಿ ರೆಡಿ ಆದಾಗಂತೂ ಹಿಂಸೆ ಅಂತ ಅನಿಸ್ತಾ ಇರುತ್ತೆ. ಏನು ಹೇರ್ ಸ್ಟೈಲ್ ಮಾಡೋದು ಅಂತಲೇ ಗೊತ್ತಾಗಲ್ಲ. ಸೊ ಇದೆಲ್ಲ ನಾನು ಇವಾಗ ತೋರಿಸ್ತೀನಲ್ಲ, ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಿಮಗೆ ನೀವೇ ಹೇರ್ ಸ್ಟೈಲ್ನ ಮಾಡ್ಕೊಳ್ಬೋದು. ಸೊ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಸೊ ಎಲ್ಲ ಆಕ್ಸೆಸರೀಸ್ನು ನನ್ನ ಹೇರ್ ಮೇಲೆ ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಡ್ರ್ಯಾಗ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒನ್ ಬಂದು ದಿಸ್ ಒನ್. ತುಂಬ ಕ್ಯೂಟಾಗಿದೆ. ನಾನು ಒಂದು ಮೇಲ್ಮೇಲೆ ಹಾಗೆ ಹಾಕಿ ತೋರಿಸ್ತೀನಿ. ಫುಲ್ಲು ನೀಟಾಗಿ ಬಾಚ್ಕೊಂಡೆಲ್ಲ ಹಾಕಿ ತೋರಿಸಲ್ಲ. ಸೊ ಆಮೇಲೆ ನೀವೇ ಹಾಕಲಿಲ್ಲ ಸರಿಯಾಗಿ ಅಂತ ಅಂದ್ಕೊಂಬಿಡಿ. ನೀಟಾಗಿ ಹೇರ್ ಕುಮ್ ಮಾಡಿ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಫ್ರೇಮ್ ಸೊ ಇದು ಬೇರೆ. ಸೊ ಈ ಕ್ಲಿಪ್ನ ಇವಾಗ ಹಾಕಿ ತೋರಿಸ್ತೀನಿ. ಇದು ಯಾವ ಥರ ಇದೆ ಅಂದರೆ, ಈ ಥರ 3 ಚಿಕ್ಕ ಫ್ಲವರ್ಸ್ ಥರ ಇದೆ. ಹಿಂದೆ ನಿಮಗೆ ಇಲ್ಲಿ ಕೂದಲನ್ನೆಲ್ಲ ಇಲ್ಲಿ ಕವರ್ ಮಾಡೋದು. ಇಲ್ಲಿ ಒಂದು ಜುಟ್ಟು ಥರ ಹಾಕ್ಬಿಟ್ಟು ಇದನ್ನು ಹಾಕೋದು. ನಾನು ಇವಾಗ ಹಾಕಿ ತೋರಿಸ್ತೀನಿ ನಿಮಗೆ. ಬ್ಲ್ಯಾಕ್ ರಬ್ಬರ್ ಸಿಕ್ಕಿಲ್ಲ. ಬ್ಲ್ಯಾಕ್ ರಬ್ಬರ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಇದು ಕಾಣಿಸುತ್ತೆ ಅನಿಸುತ್ತೆ, ಪಿಂಕ್ ಕಲರ್ ರಬ್ಬರ್. ನನಗೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸ್ಬೋದು ಈ ಹೇರ್ ಸ್ಟೈಲ್. ಸೊ ಇದಕ್ಕೆ ಇದನ್ನ ಕವರ್ ಮಾಡಬೇಕು. ಈ ಥರ ಕಾಣಿಸ್ತಾ ಇದೆಯಾ? ಈ ಥರ ಕವರ್ ಮಾಡಿ, ಇಲ್ಲಿ ಕ್ಲಿಪ್ ಇದೆಯಲ್ವಾ, ಇಷ್ಟೇ. ಹೇರ್ ಸ್ಟೈಲ್ ರೆಡಿ ಆಯಿತು. ನನ್ನ ಸ್ವಲ್ಪ ಕೂದಲು ತಿನ್ನಿದೆಯಲ್ಲ, ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಬಟ್ ಕೂದಲು ಚೆನ್ನಾಗಿರುತ್ತಲ್ಲ, ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಆಲ್ಮೋಸ್ಟ್ ಕಡಿಮೆ ಹೇರ್ ಸ್ಟೈಲ್ಸು ನನ್ನ ಫೇಸಿಗೆ ಸೂಟ್ ಆಗೋದು. ಸೊ ಹಾಗಾಗಿ ಹೆಂಗೆ ಕಾಣಿಸುತ್ತೆ ಏನೋ ಅಂತ ಗೊತ್ತಿಲ್ಲ, ಬಟ್ ಈ ಥರ ಕಾಣಿಸ್ತಾ ಇದೆಯಾ ಹಿಂದೆ? ಸೊ ಈ ಥರ ಕಾಣಿಸುತ್ತೆ. ತುಂಬ ಇಷ್ಟ ಆಯಿತು ನನಗೆ ಈ ಕ್ಲಿಪ್ಪು. ನನಗೂ ರೀಸೆಂಟಾಗಿ ಇವಾಗ ನಮ್ಮ ಚಿಕ್ಕಪ್ಪನ ಮಗನ ಮದುವೆ, ನಂದೀಪ್ ಚಿಕ್ಕಪ್ಪನ ಮಗನ ಮದುವೆ ಎಲ್ಲ ಕೂಡ ಮೇಯಲ್ಲೇ. ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಇದನ್ನು ತರಿಸಿದ್ದೀನಿ. ಸೊ ನೆಕ್ಸ್ಟ್ ಒಂದು ತೋರಿಸ್ತೀನಿ ಬನ್ನಿ. ಇದು ಹೇಗೆ ಅನಿಸ್ತು ಅಂದರೆ, ಮುಂದೆನೂ ಹೇರ್ ಸ್ಟೈಲ್ ಬೇರೆ ಥರ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರ್ತಿತ್ತಾ, ಇಲ್ಲ ಇದೇ ಚೆನ್ನಾಗಿದೆಯಾ? ಸೊ ಫೈನಲ್ ಈ ಥರ ಕಾಣಿಸುತ್ತೆ. ಬಟ್ ಫ್ರಂಟ್ ಹೇರ್ ಸ್ಟೈಲೂ ಕೂಡ ಡಿಪೆಂಡ್ ಆಗುತ್ತೆ ಯಾವ ಥರ ಮಾಡಿರ್ತೀವಿ ಅಂತ ಅಂದ್ಬಿಟ್ಟು. ನಾನು ಮಧ್ಯೆ ತೆಗ್ದಿರೋದಕ್ಕೆ ಹಿಂದೆ ಎಲ್ಲ ಕ್ಲಿಪ್ಸ್ ಎಲ್ಲ ಒಂಥರ ಅಷ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಬಟ್ ಬಫ್ ಹಾಕ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಹೇರ್ ಸ್ಟೈಲು. ಆಮೇಲೆ ನಾನಿಲ್ಲಿ ತುರುಪ್ ಥರ ಹಾಕಿದ್ದೀನಲ್ಲ, ನನ್ನ ಕೂದಲನ್ನ ಕಟ್ಟಿದ್ದೀನಲ್ಲ, ಅದ್ರದ್ದು ಪಿಂಕ್ ರಬ್ಬರ್ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ. ಅದನ್ನು ನಾನು ನೀಟಾಗಿ ಕಟ್ಕೊಂಡಿಲ್ಲ. ಅದನ್ನ ನೀಟಾಗಿ ಕಟ್ಕೊಂಡ್ರೆ ಇದು ಕೆಳಗಡೆ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಇದು ನೀಟಾಗಿ ಕೂತ್ಕೊಳ್ಳುತ್ತೆ ರೌಂಡಾಗಿ. ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ನೀವು ಎಷ್ಟು ಹೇರ್ಸ್ ಬೇಕಾರೋ ಅದರೊಳಗೆ ನೀವು ಕವರ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಬಂದು ಇದು ಒಂಥರ ರಿಬ್ಬನ್ ಥರ ಬರುತ್ತೆ. ನಿಮಗೆ ಕೈಗೆ ಹಾಕಿ ತೋರಿಸ್ತೀನಿ ನೋಡಿ. ಸೊ ಈ ಥರ ರಿಬ್ಬನ್ನು, ಇದಕ್ಕೂ ಕೂಡ ತುರ್ಬ್ ಹಾಕ್ಕೊಂಡು ಹಾಕಬೇಕು. ನಾನು ಇವಾಗ ಹಾಕ್ತೀನಿ ನೋಡಿ. ಸೊ ಈ ಥರ ಇರುತ್ತೆ. ನನ್ನ ಹೇರ್ ಸ್ಟೈಲ್ಗೆ ನನ್ನ ಕಿವಿ ಸಪೋರ್ಟ್ ಮಾಡಲ್ಲ. ನಾನು ಎಲ್ಲ ಕೂದಲು ಹಿಂಗೆ ಹಾಕ್ಬಿಟ್ರೆ ಕಿವಿ ಹಿಂಗೆ ಕಾಣಿಸುತ್ತಾ, ಆವಾಗ ನಾನು ಚೆನ್ನಾಗೇ ಕಾಣಿಸಲ್ಲ. ಎಲ್ಲದಕ್ಕೂ ಕಿವಿನ ಕ್ಲೋಸ್ ಮಾಡಬೇಕು. ಸೊ ಇದೊಂಥರ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಮಿರರಲ್ಲಿ ನೋಡ್ಕೊತಿದ್ದೀನಿ. ಇದಕ್ಕೆ ಬೇಕಾದರೆ ಇಲ್ಲೆಲ್ಲ ಏನಾದರೂ ಹೇರ್ ಆಕ್ಸೆಸರೀಸ್ ಬರೋ ಥರ ಫ್ಲವರ್ ಅದೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಲಾಸ್ಟಲ್ಲಿ ತೋರಿಸಿದ್ನಲ್ಲ, ಅದರಲ್ಲಿ ಬರೀ ಪಿಂಕ್ ರಬ್ಬರೇ ಕಾಣಿಸ್ತಾ ಇತ್ತು. ಸೊ ಹಾಗೆ ಕಟ್ಬಿಟ್ಟು ಹಾಕಿದ್ದೀನಿ. ಇವಾಗ ಒಂಥರ
ಡಿಫ್ರೆಂಟಾಗಿ ಕಾಣಿಸ್ಬೋದು ಅಂತ ಅಂದ್ಬಿಟ್ಟು ನೀಟಾಗಿ ನಾನು ಅಷ್ಟು ನಿಮಗೆ ನೀಟಾಗಿ ತಲೆ ಎಲ್ಲ ಬಾಚಿ ಹಾಕಿ ತೋರಿಸ್ತಾ ಇಲ್ಲ. ಹಂಗೆ ಹಾಕಿ ನೀವು ಹಾಕೊಂಡಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಎಲ್ಲ ಕಡೆನೂ ಈ ಥರ ಬರುತ್ತೆ. ಜಿಗ್ ಜಿಗ್. ಸೊ ನೆಕ್ಸ್ಟ್ ಒನ್ ತೋರಿಸ್ತೀನಿ. ನೆಕ್ಸ್ಟ್ ಒನ್ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ಎಲಾಸ್ಟಿಕ್ಕು ಕೂದಲೆಲ್ಲ ಇದ್ರೊಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ಇದನ್ನ ಹಾಕ್ಬಿಟ್ಟು ಪಿನ್ ಹಾಕಬೇಕು. ಪಿನ್ ಹಾಕ್ಬಿಟ್ಟು ಇಲ್ಲಿ ಸುತ್ತ ಏನಾದರೂ ಹೇರ್ ಆಕ್ಸೆಸರೀಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಕಿ ತೋರಿಸ್ತೀನಿ ನಿಮಗೆ. ಈಗ ಏನಾದರೂ ಹುಡುಕ್ಬೇಕಾದ್ರೆ ಎಷ್ಟು ರಬ್ಬರು ಎಷ್ಟು ಕ್ಲಿಪ್ ತಗೊತೀನಿ ಗೊತ್ತಾ, ಎಲ್ಲಿ ಹುಡ್ಕಿದ್ರು ಸಿಗ್ತಾ ಇಲ್ಲ. ಅದು ಎಲ್ಲೆಲ್ಲಿ ಕಳೆದೋಗುತ್ತೆ ಅಂತ ಗೊತ್ತಿಲ್ಲ. ಮನೇಲಿರೋದು ಇಬ್ಬರು. ಈ ಕ್ಲಿಪ್ಸು, ಹೇರ್ ಪಿನ್ಸು ಮತ್ತು ಸೇಫ್ಟಿ ಪಿನ್ಸು ಎಲ್ಲದೂ ಅಷ್ಟೇ ಇದ್ದಿದ್ದ ಜಾಗದಲ್ಲಿ ಇರಲ್ಲ ಮತ್ತು ಕಳೆದೇ ಹೋಗಿರುತ್ತೆ. ಸೊ ಈ ಥರ ಕಾಣಿಸುತ್ತೆ ಆ್ಯಕ್ಚುಲಿ. ಇಲ್ಲಿಗೆಲ್ಲ ಒಂದು ಪಿನ್ ಹಾಕಬೇಕು. ಇಲ್ಲಿಗೆಲ್ಲ ಒಂದೊಂದು ಈ ಥರ ಯು ಪಿನ್ಸ್ ಬರುತ್ತಲ್ಲ, ಅದನ್ನ ನಾನಿವಾಗ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಬೇಗ ಬೇಗ ಮಾಡಿ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಹಾಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಯು ಪಿನ್ಸ್ ಹಾಕಿ ಇದನ್ನ ಹಿಂಗೆ ಸೆಕ್ಯೂರ್ ಮಾಡಿ ಇಲ್ಲಿ ಸುತ್ತ ಫ್ಲವರ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮುಹೂರ್ತಕ್ಕೆಲ್ಲ ಹಾಕ್ಬೋದು ಈ ಥರ. ಸೊ ನೆಕ್ಸ್ಟ್ ಒಂದು ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಒಂದು ತೋರ್ಸೋಕ್ಕಿಂತ ಮುಂಚೆ ನಾನು ಜಡೆ ಹಾಕ್ಕೊತೀನಿ. ಜಡೆ ಹಾಕ್ಕೊಂಡ್ರೆ ಅದು ಹಾಕಕ್ಕೆ ಚೆನ್ನಾಗಿರುತ್ತೆ. ನನ್ನ ಕೂದಲಲ್ಲಿ ಜಡೆ ಎಣ್ದ್ಬಿಟ್ರೆ ಇಷ್ಟೇ ದಪ್ಪ ಕಾಣಿಸುತ್ತೆ. ಅದೇನು ಗೊತ್ತಾ, ಕೂದಲು ಜಾಸ್ತಿನೇ ಇದೆ, ಪರವಾಗಿಲ್ಲ ಒಂದು ಲೆವೆಲ್ಲಿಗೆ. ಆದರೆ ನಂದು ಒಂದು ಕೂದಲು ಬರ್ತಲ್ಲ ತುಂಬ ತೆಳು, ಸಿಂಗಲ್ ಹೇರ್ಸು ಕೂಡ ತುಂಬ ತೆಳು. ಸೊ ಜಾಸ್ತಿ ಎಷ್ಟು ಕೂದಲು ಸೇರಿಸಿದ್ರೂ ಅದು ಜಾಸ್ತಿ ಆಗೋದೇ ಇಲ್ಲ. ಮುಂಚೆ ಎಲ್ಲ ತುಂಬ ಜಾಸ್ತಿ ಇತ್ತು. ನಂದು PUC ಡಿಗ್ರಿಲೆಲ್ಲ ಎಲ್ಲ ಸ್ಲ್ಯಾಮ್ ಬುಕ್ಕಲ್ಲಿ ಎಲ್ಲರೂ ಕೂಡ ನಿನ್ನ ಹೇರ್ಸ್ ಚೆನ್ನಾಗಿದೆ ಅಂತ ಬರೆದಿದ್ದಾರೆ. ಅಷ್ಟು ಚೆನ್ನಾಗಿತ್ತು ಕೂದಲು. ಸೊ ಇದೇನು ಗೊತ್ತಾ, ಈ ಥರ ಬರುತ್ತೆ. ಇದನ್ನು ಜಡೆಗೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ತೋರಿಸ್ತೀನಿ ನೋಡಿ ಈಗ. ಸೊ ಫಸ್ಟು ಜಿಂಗ್ ಹಿಂಗೆ ಹಾಕೊಳ್ಳೋದಲ್ಲ, ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗೆ ತಗೊಂಡು ಮತ್ತೆ ಒಳಗಿಂದ ತಗೊಂಡು ಮತ್ತೆ ಹಿಂಗೆ ತಗೊಂಡು ಮತ್ತೆ ಹಿಂಗೆ ತಗೊಂಡು ಮತ್ತೆ ಹಿಂಗೆ ತಗೊಂಡು ಇಲ್ಲಿಗೆ ಒಂದು ರಬ್ಬರ್ ಹಾಕ್ತೀನಿ. ಗ್ರೀನ್ ಇವಾಗ ಸದ್ಯಕ್ಕೆ ಸಿಕ್ಕಿದ್ದು ಗ್ರೀನು ನೋಡಿ, ಈ ಥರ ಕಾಣಿಸುತ್ತೆ. ಇಲ್ಲಿಗೆ ಹೇರ್ ಆಕ್ಸೆಸರೀಸ್ ಏನಾದರೂ ಹಾಕಬೇಕು, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇಲ್ಲೂ ಕೂಡ ಅಷ್ಟೇ, ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿಗೆ ಒಂದು ಹೇರ್ ಪಿನ್ ಹಿಂಗೆ ಹಾಕಿದ್ರೆ ಇದು ಜಾರಲ್ಲ. ಆಮೇಲಿಂದ ಇಲ್ಲಿಗೆ ಈ ಥರ ಮಲ್ಲಿಗೆ ಹೂವು ಆ ಥರ ಎಲ್ಲ ಮಾಡಿಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ ಈ ಹೇರ್ ಸ್ಟೈಲು. ಈ ಥರ ಎಲ್ಲ ಬ್ರೈಟ್ ಏನೋ ಅಂತಾರೆ ಈ ಥರ ಹಾಕೋಕ್ಕೆ. ಸೊ ಈ ಥರ ನಾವೇ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಪಾರ್ಲರಲ್ಲಿ ಮಾಡಿಸಿರೋ ಥರ ಕಾಣಿಸುತ್ತೆ. ಸೊ ರೀಸೆಂಟಾಗಿ ಒಂದು ಎಂಗೇಜ್ಮೆಂಟ್ ಇದೆ ನಮ್ಮ ಚಿಕ್ಕಪ್ಪನ ಮಗಂದು, 16th. ಸೊ ಆವಾಗ ಇದನ್ನ ಹಾಕೋತೀನಿ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಒಂದು ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ನಿಮಗೆ ಹೇರ್ ಎಕ್ಸ್ಟೆನ್ಷನ್ನ ತೋರಿಸ್ತಾ ಇದ್ದೀನಿ. ಚಿಕ್ಕ ಸೊ ಈ ಥರ ಬರುತ್ತೆ. ಇದಕ್ಕೆ ಜಡೆ ಹಾಕಿರೋದು ಬಿಚ್ಚಲ್ಲ, ಇದನ್ನ ಹಾಕಿ ತೋರಿಸ್ತೀನಿ ನಿಮಗೆ. ನೆನ್ನೆ ಫುಲ್ ಹಾಕೊಂಡಿದ್ದು ಬಂದಾಗ ಕೊರಿಯರು ಹಾಕೊಂಡು ಎಲ್ಲ ತೋರಿಸ್ತಾ ನಿಂತಿದ್ದೆ. ಸೊ ಈ ಥರ ಹಾಫ್ ಆಫ್ ದ ಹೇರ್ನ ಈ ಥರ ಮೇಲೆ ಟೈ ಮಾಡಿ ಸೊ ಇದರಲ್ಲಿ ನಿಮಗೆ ಈ ಥರ ಕ್ಲಿಪ್ಸ್ ಕೊಟ್ಟಿರ್ತಾರೆ. ಇದನ್ನು ಹಿಂಗೆ ಓಪನ್ ಮಾಡೋದು. 5 ಕ್ಲಿಪ್ಸ್ ಇರುತ್ತೆ. ಇದನ್ನು ಕರೆಕ್ಟಾಗಿ ಇಲ್ಲಿ ಜಾಯಿನ್ ಮಾಡೋದು.
ಸೊ ಇವಾಗ ಜಾಯಿನ್ ಮಾಡಾಯಿತು. ಇವಾಗ ಮೇಲೆ ಟೈ ಮಾಡಿರೋ ಹೇರ್ನ ಸೊ ರೆಡಿ ನೋಡಿ, ಗೊತ್ತೇ ಆಗಲ್ಲ. ಇದನ್ನ ಸ್ವಲ್ಪ ಕರ್ಲ್ ಮಾಡ್ಬೇಕು, ಯಾಕಂದ್ರೆ ಇದು ಕರ್ಲ್ ಇದೆಯಲ್ಲ. ಸೊ ಇದೇ ಥರದ್ದು ಸ್ಟ್ರೈಟ್ ಇರೋದು ಬರುತ್ತೆ, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದನ್ನ ಸ್ವಲ್ಪ ನನ್ನ ಹೇರ್ನ ಸ್ವಲ್ಪ ಕರ್ಲ್ ಮಾಡಿದ್ರೆ ನೀಟಾಗಿ ಇದಾಗತ್ತೆ. ಇಲ್ಲ ಅಂತಂದರೆ ಗೊತ್ತಾಗತ್ತೆ ನಂದು ಹೇರ್ ಯಾವುದು ಅಂತ ಅಂದ್ಬಿಟ್ಟು. ಹಿಂದೆಯಿಂದ ಹೇಗಿದೆ, ಹಿಂದೆಯಿಂದ ಅಷ್ಟಾಗಿ ಗೊತ್ತಾಗಲ್ಲ ಅಲ್ವಾ, ನಂದೇ ಹೇರ್ಸ್ ಥರ ಕಾಣಿಸ್ತಾ ಇದೆ. ಟಿಂಗ್ ಟಿಂಗ್. ನನ್ನ ಹತ್ರ ಈ ಥರದ ಹೇರ್ ಎಕ್ಸ್ಟೆನ್ಷನ್ ಒಂದು 2-3 ಇದೆ. ಇಲ್ಲಿ ನೀಟಾಗಿ ಹಾಕ್ಕೊಳ್ಬೇಕು. ಆಮೇಲೆ ಮದುವೆಗೆ ಹೋಗಿ ಮದುವೆಯಲ್ಲಿ ಏನಾದರೂ ಇದು ಬಿದ್ದೋದ್ರೆ ಎಲ್ಲ ನಿಮ್ಮನ್ನೇ ನೋಡ್ತಾರಷ್ಟೆ. ಇದು ಬ್ಲ್ಯಾಕ್ ಇದೆ, ನನ್ನ ಹೇರ್ಸು ಕೆಂಚು. ಸೊ ಹಂಗಾಗಿ ಗೊತ್ತಾಗ್ತಾ ಇದೆ. ಬ್ಲ್ಯಾಕ್ ಇದ್ದಿದ್ರೆ ಗೊತ್ತಾಗ್ತಾ ಇರಲಿಲ್ಲ. ಮತ್ತು ಇದು ಕರ್ಲ್ ಮಾಡಿದ್ರೆ ಅಷ್ಟಾಗಿ ಗೊತ್ತಾಗಲ್ಲ. ಹಿಂಗೆ ಮಾಡ್ತೀನಿ ಇಷ್ಟೇ. ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಹಾಕಿ ಇಷ್ಟು ಉದ್ದ ಬೆಳೆದಿದೆ ನನ್ನ ಕೂದಲು, ಗೊತ್ತಾ? ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದೇನು ಅಂತ ನೋಡ್ತಾ ಇದ್ದೀರಾ, ತೋರಿಸ್ತೀನಿ. ಸೊ ಇದು ನನ್ನ ಹೇರ್ಸಿಗೆ ಸಖತ್ತಾಗಿ ಸೂಟ್ ಆಗುತ್ತೆ, ಯಾಕಂದರೆ ಇದು ಕೂಡ ಕೆಂಚು ಕಲರೇ, ಕಲರಿಂಗ್ ಮಾಡಿಸಿರೋ ಥರ. ಸೊ ಹಾಕಿ ತೋರಿಸುವೆ. ಸೊ ಇದಕ್ಕೂ ಕೂಡ ಈ ಥರ ಕ್ಲಿಪ್ಸ್ ಇರುತ್ತೆ, ಆಯಿತಾ? ಸ್ಟ್ರೀಕ್ಸ್ ಮಾಡಿಸ್ತಾರೆ ಗೊತ್ತಾ, ಹೇರ್ ಕಲರ್ಸು ಸ್ಟ್ರೀಕ್ಸ್. ಸೊ ಆ ಥರ ಇದು. ಸೊ ಈ ಥರ ಕಾಣಿಸುತ್ತೆ, ಸ್ಟ್ರೀಕ್ಸ್ ಮಾಡಿಸಿರೋ ಥರ. ಸೊ ಇದು ಸೆಟ್ ಆಫ್ 2 ಬರುತ್ತೆ. ಈ ಕಡೆಗೊಂದು ಹಾಕೋಬೋದು. ಇದು ಏನು ಮಿಂಚ್ತಾ ಇದೆ ಅಲ್ವಾ ಕಲರು. ತೋರಿಸ್ತೀನಿ ನೋಡಿ, ಚೆನ್ನಾಗಿದೆ ಇದು. ಸೊ ನೀವು ಎಲ್ಲಿಗೆ ಬೇಕಾದರೂ ಹಾಕೊಳ್ಬೋದು. ನಾನು ಇಲ್ಲಿಗೆ ಹಾಕ್ತೀನಿ, ಇಲ್ಲಿಗೆ ಹಾಕೋಬೋದು, ಎಲ್ಲಿಗೆ ಬೇಕಾದರೂ ಹಾಕೋಬೋದು. ಇದನ್ನು ಹಾಕ್ಕೊಂತೀನಿ ಸೈಡ್ಗೆ. ಅಷ್ಟೇ. ಇದನ್ನ ಇದ್ರೊಳಗೆ ಹೆಂಗೆ ಮಾಡಿಬಿಡ್ಬೇಕು. ಸೊ ಇದನ್ನು ತೆಗಿತೀನಿ ನೋಡಿ, ಇವಾಗ ಗೊತ್ತಾಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗುತ್ತೆ, ಗೊತ್ತೇ ಆಗಲ್ಲ ಹಾಕಿರೋದು. ಬಟ್ ಇದು ಸ್ವಲ್ಪ ಉದ್ದ ಇದೆ, ಒಂಚೂರು ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ನನ್ನ ಕೂದಲು ಇವತ್ತು ಸ್ನಾನ ಆಗಿರೋದ್ರಿಂದ ಸ್ವಲ್ಪ ಹೆಂಗೆಂಗೋ ಆಗಿದೆ. ಅವಾಗಿಂದ ರಬ್ಬರ್ ಹಾಕಿದ್ದೆ ಫುಲ್ಲು, ಇಲ್ಲಿಗೆ ಪೋನಿ ಅಲ್ಲ ತುರುಪ್ ಥರ ಹಾಕಿದ್ದೆ, ಅದಕ್ಕೆ ಹಿಂಗಾಗಿದೆ. ಏನಾದ್ರು ಸ್ಟ್ರೈಟ್ ಮಾಡಿದ್ರೆ ಇಷ್ಟುದ್ದನೇ ಬರುತ್ತೆ ನನ್ನ ಕೂದಲು ಸ್ಟ್ರೈಟ್ ಮಾಡಿದ್ರೆ. ಹೇರ್ ಎಕ್ಸ್ಟೆನ್ಷನ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಇದು ಯಾವ್ದಾದ್ರು ಲಿಂಕ್ ಬೇಕು ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ. ಇದೇ ಥರದ ಇನ್ನಷ್ಟು ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.